ತೀರ್ಮಾನದ ಆಧಾರದ ಮೇಲೆ ನಾಳೆಯಿಂದ ನಮ್ಮ ಹೋರಾಟ ಉಗ್ರವಾಗಿರ್ತದೆ. ಹೇಳಿ, ರೈತರ ಹೋರಾಟಕ್ಕೆ ಬೆಂಬಲವಾಗಿ ಬಂದಿದ್ದೀರಿ. ಸರ್ಕಾರ ಯಾವ ನಡೆಯನ್ನು ಅನುಸರಿಸಬೇಕು, ಜೊತೆಗೆ ನಿಮ್ಮ ಹೋರಾಟದ ಸ್ವರೂಪ ಹೇಗಿರುತ್ತೆ? ಈಗ ನಮ್ಗೆ CWRC ಏನ್ ಕೊಟ್ಟಿತ್ತು ಅದನ್ನೇ ಈಗ CWMA ಹೇಳಿರುವಂತದ್ದು. ಆದ್ರೆ ಇಲ್ಲಿ ನಮ್ಗೆ ಯಾವುದೇ ನ್ಯಾಯ ಸಿಕ್ಕಿಲ್ಲ. ನಾವು ಇವತ್ತು ಬೆಳಗ್ಗೆನೂ ಕೂಡ ಎಲ್ಲ ಕನ್ನಡಪರ ಸಂಘಟನೆಗಳು, ರೈತರು ಎಲ್ಲ ನಾವು ಹೋರಾಡಿ ನಾವು ಇದನ್ನ ರದ್ದು ಮಾಡಿ ಈ ಆದೇಶ ನೀವು ಯಾವುದೋ ತಮಿಳುನಾಡಿಗೆ ಕಟ್ಟುಬಿದ್ದು ನೀವು ಆದೇಶ ಕೊಟ್ಟಿರೋದು ಸರಿ ಇಲ್ಲ, ಇದು ಅವೈಜ್ಞಾನಿಕವಾಗಿದೆ ಅಂತ ಹೇಳಿದ್ವಿ. ಕುಡಿಯೋ ನೀರಿನ ವ್ಯವಸ್ಥೆಗೆ ಇವತ್ತು ಕುಡಿಯೋ ನೀರಿನ ಇರ್ತಕ್ಕಂಥ ನೀವು ಉಳಿಸ್ಕೊಂಡಿರ್ತಕ್ಕಂಥ ನೀರನ್ನ ಇವರು ಆದೇಶ ಕೊಟ್ಟು ನೀರು ಬಿಡಿ ಅಂತಂದ್ರೆ ಇದು ಯಾವ ವಾಸ್ತವಾಂಶನೂ ಇವ್ರು ಕೊಟ್ಟಿಲ್ಲ ಅನ್ನೋದಲ್ಲಿಗೆ ನಮಗೆ ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಈಗೇನು ಮುಖ್ಯಮಂತ್ರಿಗಳು ಯಾವ ನಿರ್ಧಾರ ತೆಗೆದುಕೋತಾರೆ ಅವ್ರ ಜೊತೆ ಕೂಡ ನಾವು ಕೂಡ ನಿಂತ್ಕೋತೀವಿ. ಆದ್ರೆ ಸಂಸದರುಗಳು ಬಾಯಿ ಬಿಡಬೇಕು. ಏನ್ ತಮಿಳುನಾಡು ಸಂಸದರು ಒಗ್ಗಟ್ಟಾಗಿದಾರೋ ಅದೇ ರೀತಿ ಇಲ್ಲಿ ಕರ್ನಾಟಕದ ಸಂಸದರು ಕೂಡ ಬಾಯಿ ಬಿಡಬೇಕು. ಅವ್ರು ಬಾಯಿ ಬಿಟ್ಟು ನಮ್ಮ ಇಲ್ಲಿನ ಕಾವೇರಿ ನೀರನ್ನ ಉಳಿಸ್ಕೊಳ್ಬೇಕು, ಇಲ್ಲಿ ಕುಡಿಯೋ ನೀರನ್ನ ಉಳಿಸ್ಕೋಬೇಕು ಅಂತೇಳಿ ನಾವು ಒತ್ತಾಯನ ಮಾಡ್ತಾ ಇದೀವಿ. ಸರ್, ಸರ್ಕಾರ ಹಾಗೂ ರಾಜಕೀಯ ಪಕ್ಷಗಳು, ನಾಯಕರುಗಳು ಯಾವ ನಡೆಯನ್ನ ಅನುಸರಿಸಬೇಕು, ಯಾವ ದಿಟ್ಟತನವನ್ನ ತೋರ್ಬೇಕು? ನೋಡಿ, ಈ ತೀರ್ಪು ಬಂದ ಮೇಲೆ ಸರ್ವಪಕ್ಷ ಸಭೆ ಕರಿತೀನಿ ಅಂತ ಹೇಳಿದ್ರೆ ಭಾನುವಾರ, ಅಲ್ಲಿವರೆಗೂ ನೀರು ಬಿಡಲ್ಲ ಅಂತ ಒಂದು ಮಾತಾಡಿದ್ದಾರೆ. ಬಿಡದಾದ್ರೆ ಸ್ವಾಗತ. ತಮಿಳುನಾಡು ನೀರು ಬಿಡದಾದ್ರೆ ನಾವು ಮೆಚ್ಕೋತೀವಿ ಕರ್ನಾಟಕ ಸರ್ಕಾರನ. ಬಿಟ್ರೆ ಇವರಂತ ಅಯೋಗ್ಯರಿಲ್ಲ. ಮತ್ತೆ ಕಾವೇರಿ ಕೊಳ್ಳದಲ್ಲಿ ಯಾರ್ಯಾರು ವ್ಯವಸಾಯ ಮಾಡ್ತಾರೆ, ಯಾರು ಕಾವೇರಿ ನೀರು ಕುಡಿತಾರೆ, ಅಲ್ಲಿ ಪ್ರತಿನಿಧಿಗಳು ಎಲ್ಲ ರಾಜೀನಾಮೆ ಕೊಟ್ಟು ನಮ್ಮ ಜೊತೆ ಕೈ ಜೋಡಿಸಬೇಕು. ಮಂಡ್ಯದ ಜನಪ್ರತಿನಿಧಿಗಳು ಹೋರಾಟ ಬಂದ ಸಂದರ್ಭದಲ್ಲಿ ನಾವು ಮಾತಾಡ್ತಾರೆ ಹೊರತು ಅದು ರೈತರ ಜೊತೆ ಬಂದು ಕೂರ್ತಾ ಇಲ್ಲ ಅನ್ನೋ ಒಂದು ಆರೋಪ. ಜನಪ್ರತಿನಿಧಿಗಳು ಮಾತ್ರ ಅಲ್ಲ, ಕಾವೇರಿ ಕೊಳ್ಳದಲ್ಲಿ ಎಷ್ಟು ಜನ MLAಗಳು ಬೆಂಗಳೂರು, ಚಾಮರಾಜನಗರ, ಮೈಸೂರು, ಮಂಡ್ಯ 8 ಜಿಲ್ಲೆಗಳು ಬರುತ್ತವೆ. ಎಲ್ಲ ನೀರು ಕುಡಿತಾ ಇದಾರೆ, ಕಾವೇರಿ ನೀರನ್ನ. ಮತ್ತೆ ವ್ಯವಸಾಯ ಮಾಡ್ತಾ ಇದಾರೆ. ಅವರೆಲ್ಲ ರಾಜೀನಾಮೆ ಕೊಟ್ಟು ನಮ್ಮ ಜೊತೆ ಬರಬೇಕು. ಇಲ್ಲದ್ರೆ ಯಾವುದೇ ಸಭೆ ಸಮಾರಂಭಗಳಿಗೆ ನಾವು ಅಡ್ಡಿಪಡಿಸ್ತೀವಿ, ಮಾಡಕ್ ಬಿಡಲ್ಲ. ಬೆಂಗಳೂರ ಅಯೋಗ್ಯರು 6ನೇ ಹಂತದ ಯೋಜನೆ ಅಂತ ಮಾಡ್ತಾ ಇದಾರೆ. ಇವಾಗ 7,500 ಕೋಟಿ ಖರ್ಚು ಮಾಡಿ ಯಾತಕ್ ಮಾಡ್ತಾ ಇದಾರೋ? ಕುಡಿಯೋಕ್ಕೋಸ್ಕರ ತಾನೆ. ಅವ್ರು ಹೇಳ್ಬೇಕು ಫಸ್ಟ್. ಕುಡಿಯೋಕಿಲ್ದವ್ರು ಏನ್ ಮಾಡೋದು? ನಾವು ವ್ಯವಸಾಯ ಇದ್ದವ್ರು ಒಂದ್ ವರ್ಷ ತಡ್ಕೊಳ್ಳೋ ಶಕ್ತಿ ಇದೆ ನಮಗೆ. ಕುಡಿಯೋಕಿಲ್ದವ್ರು ಬದುಕ್ತಾರ ಅವರು? ಅಯೋಗ್ಯರಲ್ವಾ ಅವರು? ಮುಂಚಿತವಾಗಿ ಬರ್ಬೇಕು ಅವರು. ಅವ್ರು ಫಸ್ಟ್ ಇಳಿಬೇಕು. ಅಲ್ಲಿ ಜನಪ್ರತಿನಿಧಿಗಳು, MPಗಳು ಫಸ್ಟ್ ಬೀದಿಗೆ ಬರಬೇಕು. ಅಂದ್ರೆ ಭಾನುವಾರ ಸರ್ವ ಪಕ್ಷಗಳ ಸಭೆ ನಂತರ ನೀವು ಹೋರಾಟ ಸ್ವರೂಪ ಬದಲಾಯಿಸ್ತೀರಾ ಅಥವಾ ನಾಳೆ ಏನಾದ್ರು ಸಭೆ ಏನಾದ್ರು ಮಾಡ್ತೀರಾ ಮೇಡಮ್? ಮಾನ್ಯ ಮುಖ್ಯಮಂತ್ರಿಗಳು ಸರ್ವಪಕ್ಷದ ಪಕ್ಷಾತೀತವಾದಂತ ಒಂದು ಎಲ್ಲರನ್ನು ಒಳಗೊಂಡಂತ ಸಭೆಯನ್ನ ಭಾನುವಾರ ಕರೆದಿದ್ದಾರೆ ಅನ್ನೋ ಮಾಹಿತಿ ನಮಗೂ ಕೂಡ ಲಭ್ಯ ಆಗಿದೆ. ಅದರ ನಡುವೆ ಇನ್ನೂ 3 ದಿನಗಳ ಕಾಲ ಸಮಯ ಇದೆ. ಅದರೊಳಗಿನ ಅವರ ಹೇಳಿಕೆ, ಅವರ ನಿರ್ಧಾರವನ್ನ ನಾವು ಗಮನಿಸ್ತಾ ಇರ್ತೀವಿ. ಈ ಆಗು ಹೋಗುಗಳ ಬಗ್ಗೆ ತುರ್ತಾಗಿ ನಾವು ಕೂಡ ಎಲ್ಲ ಹೋರಾಟ ಸಂಘಟನೆಗಳು ಸಭೆನೂ ಕೂಡ ಮಾಡ್ತಾ ಇದ್ದೀವಿ. ಅದು ಸಮಯ ಇನ್ನು ಸ್ವಲ್ಪ ಹೊತ್ತಿಗೆ ನಿಗದಿಯಾಗುತ್ತೆ. ಸಭೆಯಲ್ಲಿ ಸುದೀರ್ಘವಾಗಿ ಚರ್ಚೆ ಮಾಡ್ತೀವಿ. ಪ್ರಾಧಿಕಾರದ ಯಥಾಸ್ಥಿತಿ ಕಾಪಾಡುವ ನಿರ್ಧಾರವನ್ನು ತಿರಸ್ಕರಿಸ್ತೀವಿ. ಮುಖ್ಯಮಂತ್ರಿಗಳ ನಿಲುವು ಏನಾಗುತ್ತೆ ಅಂತ ಕಾದು ನೋಡ್ತೀವಿ. ಹೋರಾಟದ ಸ್ವರೂಪವನ್ನು ಕೂಡ ಚರ್ಚೆ ಮಾಡ್ತೀವಿ. ಒಂದು ಕಡೆ ಆಡಳಿತ ಪಕ್ಷ ಯಾವ ರೀತಿ ನಿಲುವನ್ನು ತೆಗೆದುಕೊಳ್ಬೇಕು, ವಿಪಕ್ಷಗಳು ನಿಮ್ಮ ಹೋರಾಟದ ವಿಚಾರದಲ್ಲಿ ಯಾವ ರೀತಿ ಬೆಂಬಲವಾಗಿರಬೇಕು ಮೇಡಮ್? ನೋಡಿ, ಆಡಳಿತ ಪಕ್ಷ ಯಾವುದೇ ಆಗಿರಲಿ, ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥವರು ಎದ್ದು ಬರಬೇಕು, ಹೋರಾಟಕ್ಕೆ ಹೇಳಿಕೆ ಕೊಡಬೇಕು, ಪ್ರತಿಕ್ರಿಯೆ ಮಾಡಬೇಕು. ಅವರ ಜನರ ನಾಡಿನ ಬದುಕಿನ ರಕ್ಷಣೆ ಮಾಡುವ ಹೊಣೆ ಅವ್ರದ್ದೆಲ್ಲರದು ಆಗಿದೆ. ಮಾಜಿಗಳಾದ್ರೆ ಮುಗಿದೋಯ್ತು, ಹಾನಿಗಳಾದ್ರೆ ಅವ್ರದೇ ಹಣೆ ಬರ. ಆಡಳಿತ ಪಕ್ಷ ಅವ್ರದ್ದು, ವಿರೋಧ ಪಕ್ಷ ಇವ್ರದ್ದು. ಇದೆಲ್ಲ ವಿಚಾರಗಳ ನಡುವೆನೆ ನಮ್ಮ ಕಾವೇರಿ ಹೋರಾಟ ಈ ಮಟ್ಟಕ್ಕಾಗಿ, ಕಾವೇರಿ ನದಿ ನೀರಿನ ವಿಷಯ ಈ ತರ ಆಗಿ ಕೂತಿರೋದು. ಹಾಗಾಗಿ ಸಂಪೂರ್ಣವಾಗಿ ಎಲ್ಲರೂ ಕೂಡ ಏಕಧ್ವನಿಯಾಗಿ ಕರ್ನಾಟಕದ